ನಮಸ್ಕಾರ ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ತಮಿಳುನಾಡಿನಲ್ಲಿ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ. ಕೋರ್ಟ್ ಆವರಣದಲ್ಲಿ ವಕೀಲರಿಗೆ ಭದ್ರತೆ ಒದಗಿಸುವಂತೆ ಪ್ರತಿಭಟನೆ. ಬೆಳಗಾವಿ ಬಾರ್ ಅಸೋಸಿಯೇಷನ್ನಿಂದ ಆಗ್ರಹ. ರೈತರು ಬೆಳೆದ ಭತ್ತಕ್ಕೆ 3,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಜೊತೆಗೆ ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ರೈತರ ಆಗ್ರಹ. ಗುರುವಾರ ಪ್ರತಿಭಟನೆ ನಡೆಸಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡಲು ಹೋಗಿದ್ದ ವ್ಯಕ್ತಿ ಅನುಮಾನಾಸ್ಪದವಾಗಿ ಮೃತಪಟ್ಟ ಘಟನೆ ಹಿಂಡಲ್ಗಾದ ಸುಳಗ ಗ್ರಾಮದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ರೈತರು ಬೆಳೆದ ಭತ್ತಕ್ಕೆ 3,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗುರುವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರೈತರು ಬೆಳೆದ ಭತ್ತಕ್ಕೆ 3,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗುರುವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮುಂಗಾರು ಹಂಗಾಮಿನಲ್ಲಿ ಸತತವಾಗಿ ಬಂದ ಮಳೆಗೆ ಹಾನಿಯಾದ ಆಲೂಗಡ್ಡೆ ಹಾಗೂ ಇನ್ನಿತರ ಬೆಳೆಗಳ ನಷ್ಟಕ್ಕೆ ಜಿಲ್ಲಾಡಳಿತ ತಕ್ಷಣ ಪರಿಹಾರ ಕೊಡಿಸಬೇಕು ಎಂದು ಒತ್ತಾಯಿಸಿದ್ರು. ಏನಾಗೈತ್ರಿ, ಕೇಂದ್ರ ಸರ್ಕಾರ ಭತ್ತಕ್ಕ 2,300 ರೂಪಾಯಿ ರೇಟ್ ದರ ನಿಗದಿ ಮಾಡೈತ್ರಿ. ಆದ್ರೆ 2,300 ರೂಪಾಯಿ ಎಲ್ಲಿ ಹತ್ತೈತಿ ಅನ್ನೋಂತ ಒಂದು ಪ್ರಶ್ನೆ ಐತಿ ರೈತರದು. ಯಾಕಂದ್ರೆ 1 ಎಕರೆಕ್ರಿ ಅಗ್ದಿ ಸಾದಿಲ್ವಾರ ತೆಗ್ದೇವ್ರಿ ನಾವು. ಬೀಜ ಎಷ್ಟು ಹತ್ತೈತಿ, ನಾಟಿ ಮಾಡ್ಬೇಕಾದ್ರೆ 10 ಗುಂಟೆಗೆ ಬೀಜ ಎಷ್ಟು ಹತ್ತೈತಿ, ಗೊಬ್ಬರ ಎಷ್ಟು ಹತ್ತೈತಿ, ರಸಾಯನ ಗೊಬ್ಬರ ಎಷ್ಟು ಹತ್ತೈತಿ, ಆಳುಗಳು ಎಷ್ಟು ಹತ್ತಾರೋ ಇವೆಲ್ಲ ಸಾದಿಲ್ವಾರ ತೆಗಿದ್ರ 54,000 ರೂಪಾಯಿ 1 ಎಕರೆಕ್ 54,000 ರೂಪಾಯಿ ಖರ್ಚು ಬರತೈತ್ರಿ. ಎಲ್ಲ ಯಾರು ಬೇಕಾದ್ರೂ ತಪ್ಪೈತೆ ಅಂತ ತೆಗೆದುಕೊಳ್ಬೇಕು. ಯಾಕಂದ್ರೆ ನಾವು ಪ್ರತ್ಯಕ್ಷವಾಗಿ ಮಾಡಿ ನೋಡಿದೇವ್ರು ನಾವು ರೈತರನ್ನ. ಹಾಗಾದ್ರೆ 2,300 ರೂಪಾಯಿ ಏನು ಯಾವ ಪಲ್ಯಕ್ಕೂ ಹತ್ತಂಗಿಲ್ಲ. ಇದು ಕನಿಷ್ಠ ಇಲ್ಲ ಅಂದ್ರೂ ರೈತರ ಅನ್ನೋಂಕಿ ಪ್ರಕಾರ 3,000 ರೂಪಾಯಿ ದರ ನಿಗದಿ ಮಾಡ್ಬೇಕಂತ ನಾವು ಈ ಮೂಲಕ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀರಿ ಮತ್ತು ಸರ್ಕಾರಕ್ಕೆ ಆಗ್ರಹ ಮಾಡತ್ತಾ ಇರಿ ಸರ್. ಎರಡನೇದಾಗಿ ಬಟಾಟಿ ಬೆಳೆ ಮುಂಗಾರಿ ಹಂಗಾಮಿನಲ್ಲಿ ಎಲ್ಲಾ ಬಟಾಟಿ ಬೆಳೆ ನಿರಂತರ ಬೆಳೆಗೆ ಹಾಳಾಗಿ ಹೋಗಿತ್ರಿ. ಅವಾಗ ಮನವಿ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಕಳಪೆ ಬೀಜ ಹೌದು ಅಲ್ಲ ಏನೇನಾಗೈತೆ ಅಲ್ರಿ ಅವ್ರಿಗೆ ಸೂಕ್ತ ಪರಿಹಾರ ಒದಗಿಸ್ಬೇಕು ಅಂತ ಡಿಸಿ ಅವ್ರಿಗೂ ಮನವಿ ಕೊಟ್ಟಿದ್ದು, ಹಾರ್ಟಿಕಲ್ಚರ್ದವ್ರಿಗೂ ಮನವಿ ಕೊಟ್ಟಿದ್ದು. ಅಥವಾ ಇನ್ನೋವರೆಗೆ ಒಂದು ಪೈಸಾನು ಯಾರಿಗೂ ಬಂದ್ಬಿಟ್ಟಾಗಿದೆ. ಆ ಕಾರಣ ಪುನಃ ಅದನ್ನ ಸರ್ವೆ ಮಾಡಿಸಿ ಎಷ್ಟು ಚೆನ್ನಾಗೈತಿ ರೈತರಿಗೆ ಅದು ಸರ್ವೆ ಮಾಡಿಸಿ ಅವ್ರಿಗೆ ಸೂಕ್ತ ಪರಿಹಾರ ಅಂದ್ರೆ ಎಕರೆಗಿಲ್ಲ ಅಂದನು ಒಂದನ್ನು 50,000 ರೂಪಾಯಿ ಪರಿಹಾರ ಕೊಡ್ಬೇಕಂತ ಒತ್ತಾಯ ಮಾಡಾಕತ್ತೇವ್ರು. ಆದ್ರೆ ಈ ಪರಿಹಾರ ಏನೈತೆ ಅಲ್ರಿ ಇನ್ನೂ ತನಕ ನಾವು ನೋಡಿದೆವು. ಸಣ್ಣ ರೈತರಿಗೆ, ಸಾಮಾನ್ಯ ರೈತರಿಗೆ ಹೋಗಿ ಮುಟ್ಟುವಂತ ವ್ಯವಸ್ಥೆ ಸರ್ಕಾರದಲ್ಲಿ ಇಲ್ಲ. ಆ ಕಾರಣ ಸಣ್ಣ ರೈತರ ಆತ್ಮಹತ್ಯೆ ಯಾರೂ ತಡೆಯಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಈ ಸರ್ಕಾರ ಆದ್ರೂ ರೈತರ ಆತ್ಮಹತ್ಯೆ ತಡೆಯಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಕಡೆ ರೈತ ಅಂತ ಏನಿರ್ತಾರ್ರಿ ಸಣ್ಣ ರೈತ ಅವ್ರಿಗೆ ಪರಿಹಾರ ಹೋಗಿ ಮುಟ್ಟುವಂತ ಒಂದು ವ್ಯವಸ್ಥೆ ಮಾಡ್ಬೇಕಂತ ಈ ಮೂಲಕನು ಕೇಳ್ಕೊತಾ ಇದ್ದಾರೆ. ಸರ್ ಸಾಕಷ್ಟು ಪ್ರಮಾಣದ ನುಕ್ಸಾನ ಆದ್ರು ಪರಿಹಾರ ಕೊಡುವಂತ ವ್ಯವಸ್ಥೆ ಸಾಕಷ್ಟು ವ್ಯವಸ್ಥೆ ಸರಿಯಾಗಿಲ್ರಿ ಸರ್. ಏನೋ ಒಂದು 2,000 ಕೊಟ್ನಿ 3,000 ಕೊಟ್ನಿ ಎಟ್ನೇಕ ಇದು ಹಾಸ್ಯ, ರೈತರನ್ನ ಹಾಸ್ಯ ಮಾಡ್ದಂಗ ಆಗತ್ತೈತಿ. 2,000 3,000 ಅಲ್ರಿ 1,600 ರೂಪಾಯಿ ಒಂದ್ ಪಿಸಿಗೆ 16 ರೂಪಾಯಿ ರಸಾಯನಿಕ ಒಂದ್ ಕತ್ತದ ಒಂದ್ ಪಿಸಿಗೆ 16 ರೂಪಾಯಿ ಹೋಗತ್ತಿ 1,600 ರೂಪಾಯಿ ತಗೋತಾರೆ. ಇವ್ರು 2,000 ರೂಪಾಯಿ ಪರಿಹಾರ ಕೊಡತಾರೆ. ಅಂದ್ರೆ ಇದು ರೈತರನ್ನ ಅಪಮಾನ ಮಾಡಿದಾಗ ಇಂತ ಏನ್ ಪದ್ಧತಿ ಐತಿ ಬ್ರಿಟಿಷ್ ಸರ್ಕಾರದಿಂದ ಪದ್ಧತಿ ಇದು. 1,000 ರೂಪಾಯಿ ಕೊಡುದು ಮೂರ್ಖ. ಆಕನ್ನ ರೈತರ ಅಪಮಾನ ಮಾಡೋದು ಬಿಟ್ಟು ಸೂಕ್ತ ಪರಿಹಾರ ಅಂದ್ರೆ ಎಕರೆಗೆ ಎಷ್ಟು ಖರ್ಚು ಬರ್ತಿದ್ವಿ ನಿಧಾನ ಖರ್ಚಾದ್ರೂ ಕೊಡ್ಬೇಕಂತ ನಾವು ಈ ಮೂಲಕ ಸರ್ಕಾರಕ್ಕೆ ಅಥವಾ ಡಿಸಿ ಅವ್ರಿಗೆ ಕೇಳ್ಕೊತಾ ಇರ್ತೇವೆ. ಏನಿಲ್ರಿ ಸರ್, ಅದೇ ಮನವಿ ಕೊಡತ್ತೀರಿ ಸರ್. ಸಾಕಷ್ಟು ಪ್ರಮಾಣದ ನಿರಂತರ ಮಳೆ ಏನಾತ್ರಿ, ನಿರಂತರ ಮಳೆಯಿಂದ ಬಹಳ ನುಕ್ಸಾನ ಆಗೈತ್ರಿ. ಆ ಕಾರಣ ಅವಾಗಲೂ ಮನವಿ ಕೊಟ್ಟಿದ್ರಿ, 2 ಸಲ ಮನವಿ ಕೊಟ್ಟಿದ್ವಿ, ಈಗ ಮತ್ ಮನವಿ ಕೊಡತ್ತೀರಿ. ಮನವಿ ಕೊಟ್ಟ ನಾವೆಲ್ಲ ಮುದುಕಾಗಿ ಸತ್ತು ಹೋಗ್ತೇವ್ರಿ. ಸತ್ತ ಮ್ಯಾಗ ಸರ್ಕಾರ ನೋಡಾಕತ್ತೇವ್ರಿ. ಯಾಕಂದ್ರೆ ನಮ್ಮ ಅನುಭವ ಹೇಳಕತ್ತೇವೆ ಇಂಥ ಪದ್ಧತಿ ಇರಬಾರ್ದು ಸರ್. ಸಣ್ಣ ರೈತರ ಆತ್ಮಹತ್ಯೆ ಅವ್ರ ಪರಿಸ್ಥಿತಿ ಏನಾಗತ್ತೈತಿ ಏನಂತ ಸ್ವಲ್ಪ ವಿಚಾರ ಮಾಡ್ಬೇಕು. ಅವ್ರ ಸದಿಂದ ಒಂದು ಸಮಿತಿ ರಚನೆ ಮಾಡ್ಬೇಕು. ಸಣ್ಣ ರೈತರ ನಿಜವಾದ ಪರಿಸ್ಥಿತಿ ಏನ, ಅವ್ರ ಆತ್ಮಹತ್ಯೆ ಯಾಕಂತೈತಿ, ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರ ಅಂತ ತಿಳ್ಕೊಳಕ ಒಂದು ಕಮಿಟಿ ರಚನೆ ಮಾಡ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾರೆ. ಸದ್ಯಕ್ಕೆ ಸೋಯಾಬೀನ್ ಹಾಳಾಗಿದ್ದೀರಿ ನಿರಂತರ ಮಳೆಗೆ ಅಂತ. ಸದ್ಯಕ್ಕೆ ಕೆಲವೊಂದ್ ಕಡೆ ಈ ಕಡೆ
ಭತ್ತನೂ ನುಕ್ಸಾನ್ ಆಗಿತ್ರಿ. ಈಗ ಏನ್ ಮುಂಗಾರಿ ಭತ್ತ ಐತ್ರಿ, 700 ಕೆಲವೊಂದು ಭಾಗ ಕಡೆ ಭತ್ತನೂ ನುಕ್ಸಾನ್ ಆಗಿದೆ. ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಈಗಾಗಲೇ ಆಲೂಗಡ್ಡೆ ಬೆಳೆ ನಷ್ಟವಾಗಿರುವ ಕುರಿತು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ಜಿಲ್ಲಾಡಳಿತ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಕೊಡಿಸಬೇಕು ಎಂದು ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ತಮಿಳುನಾಡಿನಲ್ಲಿ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಕೋರ್ಟ್ ಆವರಣದಲ್ಲಿ ವಕೀಲರಿಗೆ ಭದ್ರತೆ ನೀಡುವಂತೆ ಬೆಳಗಾವಿಯ ಬಾರ್ ಅಸೋಸಿಯೇಷನ್ ಆಗ್ರಹ ಮಾಡಿದೆ. ತಮಿಳುನಾಡಿನಲ್ಲಿ ವಕೀಲನ ಮೇಲೆ ಹಾಡುಹಗಲೇ ಕೋರ್ಟ್ ಆವರಣದಲ್ಲಿ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ನ್ಯಾಯವಾದಿಗಳಿಗೆ ಕೋರ್ಟ್ ಆವರಣದಲ್ಲಿ ಭದ್ರತೆ ಒದಗಿಸುವಂತೆ ಆಗ್ರಹಿಸಿ ಬೆಳಗಾವಿ ನ್ಯಾಯವಾದಿಗಳ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಗುರುವಾರ ಬೆಳಗಾವಿ ಜಿಲ್ಲಾಧಿಕಾರಿಯ ಕಾರ್ಯಾಲಯಕ್ಕೆ ತೆರಳಿದ ಬೆಳಗಾವಿ ವಕೀಲರ ಸಂಘ ಕೋರ್ಟ್ ಆವರಣಗಳಲ್ಲಿ ವಕೀಲರಿಗೆ ಭದ್ರತೆ ಒದಗಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿತು. ಈ ವೇಳೆ ಮಾತನಾಡಿದ ಬೆಳಗಾವಿ ವಕೀಲರ ಸಂಘದ ಅಧ್ಯಕ್ಷ ಎಸ್ ಕಿವಡಸನ್ನವರ್, ಕೋರ್ಟ್ ಆವರಣದಲ್ಲಿ ಹಾಡುಹಗಲೇ ಕನನ್ ಎಂಬ ವಕೀಲನ ಮೇಲೆ ದುಷ್ಕರ್ಮಿಗಳಿಂದ ಹಲ್ಲೆ ನಡೆಸಲಾಗಿದೆ. ಹಲ್ಲೆ ನಡೆಸಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಅಲ್ಲದೆ ನ್ಯಾಯವಾದಿಗಳಿಗೆ ಭದ್ರತೆಯನ್ನ ಒದಗಿಸಬೇಕು ಎಂದರು. ಇಂದು ಬೆಳಗಾವಿ ವಕೀಲರ ಸಂಘದ ವತಿಯಿಂದ ನಾವೆಲ್ಲ ನಿರ್ಣಯ ಮಾಡಿ ತಮಿಳುನಾಡಿನ ಹೊಸೂರು ಕೋರ್ಟ್ ಪ್ರದೇಶದಲ್ಲಿ ಕಣ್ಣಣ್ಣನವರ ಮಾರಣಾಂತಿಕ ಹಲ್ಲೆ ಭಾಳ ನಾವು ವಕೀಲ ಸಂಘ ಗೌರವವಾಗಿ ಖಂಡನೆ ಮಾಡ್ತೀವಿ. ಯಾವುದೇ ವೈಯಕ್ತಿಕ ವಿಚಾರಗಳು ಇದ್ದರೂ ಕೂಡ ಅದಕ್ಕೆ ಕೋರ್ಟದ ಕಾನೂನದ ವಿಚಾರದ ವಕೀಲರು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವಾಗ ಕೋರ್ಟ್ ಆವರಣದಲ್ಲಿ, ಅದು ಪೊಲೀಸ್ ಸ್ಟೇಷನ್ ಸೆಂಟ್ರ್ ಇದ್ದಾಗಲೇ ಕೂಡ ರಾಜಾರೋಷವಾಗಿ ರೋಡ್ನಲ್ಲಿ, ಮತ್ತು ಅದು ಹಗಲಿನ ಟೈಮ್ನಲ್ಲೇ ರಾಜಾರೋಷವಾಗಿ ಅವ್ರನ್ನ ಕೊಲ್ಲಲು ಪ್ರಯತ್ನ ಮಾಡಿದ ಅದೇ ವಕೀಲರು ಕರ್ಕೊಂಡಂಥ ಆನಂದನವರು, ಅದೇ ಊರ ಆನಂದನವರು. ಈ ಘಟನೆಯನ್ನು ನಾವು ಸಂಪೂರ್ಣವಾಗಿ ಖಂಡನೆ ಮಾಡ್ತೀವಿ. ಇವತ್ತು ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ದಿವಸ ನಮ್ಮ ವಕೀಲ ಸಂಘದ ವತಿಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ. ಇಂಥ ಅಹಿತಕರ ಘಟನೆಗಳು ಎಲ್ಲೂ ಕೋರ್ಟ್ ಆವರಣದಲ್ಲಿ ಅಕ್ಕಪಕ್ಕದಲ್ಲಿ ವಕೀಲರ ವಿರುದ್ಧ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಳ್ಳಲು ವಿನಂತಿ ಮಾಡಿದ್ದೇವೆ. ಹಾಗೂ ತಮಿಳುನಾಡು ಸರ್ಕಾರಕ್ಕೆ ನಮ್ಮ ಸರ್ಕಾರದಿಂದ ವಿನಂತಿ ಮಾಡಿ ತಪ್ಪಿಸಿದ ವಿರುದ್ಧ ಉಗ್ರ ಕ್ರಮ, ಶಿಸ್ತು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನು ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ವೈಕೆ ದಿವಟೆ ಅವರು, ಇತ್ತೀಚೆಗೆ ವಕೀಲರ ಮೇಲೆ ಹಲ್ಲೆಗಳು ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ಹಾಗೂ ಭಾರತ ಸರ್ಕಾರ ಹಲ್ಲೆ ಮಾಡುವವರ ವಿರುದ್ಧ ವಕೀಲರ ಭದ್ರತಾ ಕಾಯ್ದೆ ಅಡಿ ಕ್ರಮವನ್ನ ಕೈಗೊಳ್ಳಬೇಕು, ಅಲ್ಲದೆ ಎಲ್ಲ ಕೋರ್ಟ್ ಆವರಣಗಳಲ್ಲಿ ವಕೀಲರಿಗೆ ಭದ್ರತೆಯನ್ನ ಒದಗಿಸಿ ನಿರ್ಭಯವಾಗಿ ಕರ್ತವ್ಯ ನಿರ್ವಹಿಸಲು ವಾತಾವರಣ ನಿರ್ಮಿಸಿ ಕೊಡಬೇಕೆಂದು ಒತ್ತಾಯಿಸಿದರು. ಇನ್ನು ಈ ವೇಳೆ ಬೆಳಗಾವಿ ವಕೀಲ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಡಿಸೆಂಬರ್ 12ರಿಂದ ಆರಂಭಗೊಳ್ಳುವ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದು ಕೊಲ್ಹಾಪುರ ಜಿಲ್ಲಾ ರೇಣುಕಾ ಭಕ್ತ ಸಂಘಟನೆ ಆಗ್ರಹಿಸಿದೆ. ಡಿಸೆಂಬರ್ 12ರಿಂದ ಆರಂಭಗೊಳ್ಳುವ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಮೂಲ ಸೌಲಭ್ಯವನ್ನು ಒದಗಿಸಬೇಕೆಂದು ಕೊಲ್ಹಾಪುರ ಜಿಲ್ಲಾ ರೇಣುಕಾ ಭಕ್ತ ಸಂಘಟನೆಯು ಆಗ್ರಹಿಸಿದೆ. ಗುರುವಾರ ಬೆಳಗಾವಿ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಆಗಮಿಸಿದ ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲಾ ರೇಣುಕಾ ಭಕ್ತ ಸಂಘಟನೆಯು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿತು. ಈ ವೇಳೆ ಮಾತನಾಡಿದ ಸಂಘಟನೆಯ ಪ್ರಮುಖ ಮುಖಂಡರಾದ ಸುಭಾಷ್ ರಾಮಚಂದ್ರ ಜಾಧವ್ ಅವರು, ಮುಂದಿನ ತಿಂಗಳ ಡಿಸೆಂಬರ್ 12ರಿಂದ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಆರಂಭಗೊಳ್ಳಲಿದೆ. ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ಗೋವಾ, ಆಂಧ್ರಪ್ರದೇಶದಿಂದಲೂ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಅವರಿಗೆ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಯಲ್ಲಮ್ಮನ ಗುಡ್ಡದಲ್ಲಿರುವ ಕೊಳ್ಳಗಳ ಸ್ವಚ್ಛತೆ ಮತ್ತು ಜೋಗುಳ ಬಾವಿಯ ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದ್ರು. मी सुभाष रामचंद्र जाधव, कोल्हापूर जिल्हा रेणुका भक्त संघटना अध्यक्ष. आमची संघटना 87 सालापासून आज 37-38 वर्षे रेणुका भक्तांच्यासाठी काम करत आहे. रेणुका भक्तांचे सौंदर्य डोंगरावर ज्या काही प्रश्न, समस्या, अडचणी असतात त्या सोडवण्यासाठी आम्ही सतत दरवर्षी येत असतो. या समस्या म्हणजे पाण्याची समस्या आहे, टॉयलेट बाथरूमची समस्या आहे, यात्री निवास आहे, दर्शनाच्या सोयी आहेत. बऱ्याच सोयी आता सोडवलेल्या आहेत त्या कर्नाटक गव्हर्नमेंटनं चांगल्या प्रकारे यात्रीनिवास केले आहेत. परंतु तरी सुद्धा काही अडचणी येतात. भक्तांच्या रांग आता जास्त वळून यावं लागतं
आणि नॉनव्हेज तिथं आता बंद केलेलं आहे. इथून पुढे ते निवेदन देण्यासाठी आम्ही दरवर्षी सुप्रिटेंडंट ऑफ पोलीस, त्याचबरोबर डिस्ट्रिक्ट कलेक्टर आणि सौंदर्य देवस्थान यांना आमच्या प्रश्न समस्या अडचणी सांगण्यासाठी होतोय. त्याचबरोबर जुगुळबाईवर सुद्धा पाण्याची समस्या असते. मागच्या वेळेला आलो तर त्यावेळेला फार अस्वच्छ आणि जुगुळबाई मधलं पाणी घाण होतं. ते आता स्वच्छ झालं का नाही माहित नाही, पण ते सुद्धा त्याला सुद्धा निवेदन देणार आहे. या जिल्हाधिकाऱ्यांनी आम्हाला चांगल्या प्रकारच्या सोयी सुविधा द्यायला पाहिजेत. ही यात्रा कोल्हापूर जिल्ह्यातील, कोल्हापूर शहरातील शहरवासियांची यात्रा म्हणून गणली जाते गेली 37-38 वर्षे. आणि महत्वाचा विषय म्हणजे चांगल्या प्रकारे इथं उत्पन्न सुद्धा, महसूल सुद्धा आमच्या कोल्हापूर शहरातले यात्रेकरू देत असतात. देवीचं दर्शन होणं महत्वाचं असतं आणि त्याचबरोबर आम्हाला चांगल्या सुविधा देणं महत्वाचं आहे. आणि आमच्या ज्या काही प्रश्न समस्या अडचणी आहेत त्या मांडण्यासाठी आम्ही जिल्हाधिकाऱ्यांना दरवर्षी भेटतोय, निवेदन देतोय. आणि जिल्हाधिकाऱ्यांनी सुद्धा बरीच सुविधा, त्या गव्हर्नमेंटने सुद्धा सुविधा केलेल्या आहेत. त्याचबरोबर आता मी इथं निवेदन दिल्यानंतर सौंदती डोंगराचे सौंदती देवस्थानचे जे सचिव आहेत त्यांना सुद्धा आम्ही निवेदन द्यायला जाणार आहे. आमच्या ज्या काय प्रश्न समस्या अडचणी आहेत त्या जिल्हाधिकारी साहेबांनी समजावून घ्याव्यात आणि त्या सोडवाव्यात, एवढीच आमची विनंती आहे. हा भक्त साधारणपणे आमची 12 तारखेला, 13 तारखेला, 14 तारखेला 3 दिवस आमची यात्रा असतात. पण 14 तारखे हा यात्रेचा मुख्य दिवस आहे. डिसेंबर महिन्यामध्ये, पुढच्या महिन्यात यात्रा आमची सुखरूप आणि सुरळीत पार पाडावी हीच रेणुका मातेच्या चरणी आमची प्रार्थना. ಈ ವೇಳೆ ಕೊಲ್ಲಾಪುರ ಜಿಲ್ಲಾ ರೇಣುಕಾ ಭಕ್ತ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಗದಗ ಜಿಲ್ಲೆಯ ಕಪ್ಪತಗುಡ್ಡದ 80,000 ಎಕರೆ ಅರಣ್ಯ ಪ್ರದೇಶವನ್ನು ಸಂರಕ್ಷಿತ ಜೀವ ವೈವಿಧ್ಯತಾ ತಾಣವನ್ನಾಗಿ ವಿಸ್ತರಿಸುವುದು ಮತ್ತು ಯಾವುದೇ ಗಣಿಗಾರಿಕೆ ಕೈಗೊಳ್ಳದಂತೆ ಸರ್ಕಾರ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಶ್ರೀ ಶಿವಕುಮಾರ ಸ್ವಾಮೀಜಿ ನೇತೃತ್ವದ ನಿಯೋಗ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು. ಗದಗ ಜಿಲ್ಲೆ ಕಪ್ಪತಗುಡ್ಡದ 80,000 ಎಕರೆ ಅರಣ್ಯ ಪ್ರದೇಶವನ್ನು ಸಂರಕ್ಷಿತ ಜೀವ ವೈವಿಧ್ಯತಾ ತಾಣವನ್ನಾಗಿ ವಿಸ್ತರಿಸುವುದು ಮತ್ತು ಅದರ ಪರಿಧಿಯ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ಕೈಗೊಳ್ಳದಂತೆ ಸರ್ಕಾರ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಗದಗದ ಕಪ್ಪತಗುಡ್ಡದ ಶ್ರೀ ನಂದಿಬೇರಿ ಸಂಸ್ಥಾನ ಮಠದ ಶ್ರೀ ಶಿವಕುಮಾರ ಸ್ವಾಮೀಜಿ ನೇತೃತ್ವದ ನಿಯೋಗ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ರು. ಕಪ್ಪತಗುಡ್ಡ ಕರ್ನಾಟಕದ ಸುಪ್ರಸಿದ್ಧ ಘಟ್ಟ ಪ್ರದೇಶ. 70 ಗಿರಿ ನೋಡೋಕ್ಕಿಂತ ಕಪ್ಪತ್ತಗಿರಿ ನೋಡ್ಬೇಕಂತ ಕರ್ನಾಟಕದಲ್ಲಿ ಮನೆ ಮಾತು. ಅಂತಹ ಕಪ್ಪತಗುಡ್ಡದಲ್ಲಿ ಬಂಗಾರ, ಕಬ್ಬಿಣ ಮುಂತಾದ ಮೂಲ ಧಾತುಗಳ ಜೊತೆಗೆ ಜೀವ ವೈವಿಧ್ಯತೆಗೆ ಹೆಸರಾಗಿರುವಂಥದ್ದು ನಮ್ಮ ಕಪ್ಪತಗುಡ್ಡ. ಕಪ್ಪತಗುಡ್ಡವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ. ಹಾಗಾಗಿ ಕಪ್ಪತಗುಡ್ಡ ಉಳಿಬೇಕಾಗ್ಯದ, ಕಪ್ಪತಗುಡ್ಡ ಬೆಳಿಬೇಕಾಗ್ಯದ. ಕಪ್ಪತಗುಡ್ಡದ ಕಾರಣದಿಂದ ಕರ್ನಾಟಕದ 15 ಜಿಲ್ಲೆಗಳಿಗೆ ಮಳೆ ಬೆಳೆ ಆಗ್ತದೆ. ಆ 15 ಜಿಲ್ಲೆಗಳಿಗೆ ತಾಯಿ ಸ್ವರೂಪದಲ್ಲಿರುವಂಥ, ಮಾತೃ ಸ್ವರೂಪದಲ್ಲಿರುವಂಥ ನಮ್ಮ ಕಪ್ಪತಗುಡ್ಡವನ್ನು ಇಡೀ ಕರ್ನಾಟಕದ 7 ಕೋಟಿ ಜನ ಭಾವಬಂಧದ ಬೆಸುಗೆಯ ಮೂಲಕವಾಗಿ ಕಪ್ಪತಗುಡ್ಡವನ್ನು ಪ್ರೀತಿಸ್ತಾ ಇದ್ದಾರೆ. ಅಂತಹ ಕಪ್ಪತಗುಡ್ಡವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿಕ್ಕೆ ನಮ್ಮ ಜನ ಕಾಯ್ತಾ ಇದ್ದಾರೆ. ಸರ್ಕಾರಗಳು ಕಪ್ಪತಗುಡ್ಡದಲ್ಲಿರುವಂಥ ಔಷಧೀಯ ಸಸ್ಯಗಳ ಸಂಬೋಧನೆ, ಸಂರಕ್ಷಣೆ, ಸಂವರ್ಧನೆ ಮತ್ತು ಸಂಶೋಧನೆ ಮೂಲಕವಾಗಿ ಕಪ್ಪತಗುಡ್ಡವನ್ನು ಮುಂದಿನ ಜನಾಂಗಕ್ಕೆ ಕೊಡುಗೆಯಾಗಿ ಕೊಡುವಂಥದ್ದು ನಮ್ಮ ಸರ್ಕಾರಗಳ ನೈತಿಕ ಕರ್ತವ್ಯ. ಅದನ್ನು ಬಿಟ್ಟು ಕಪ್ಪತಗುಡ್ಡದಲ್ಲಿ ಮತ್ತೆ ಗಣಿಗಾರಿಕೆ ಮಾಡಲಿಕ್ಕೆ ತಂತ್ರ ಕುತಂತ್ರಗಳು ನಡೀತಾ ಇದ್ದಾವೆ ಅನ್ನುವಂತಹ ಸಂಗತಿ ನಮಗೆ ಮನವರಿಕೆ ಆಗಿದೆ. ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯೊಳಗೆ ಒಂದು ಕಮಿಟಿ ಮಾಡಿ ಸರ್ಕಾರ ಕಪ್ಪತಗುಡ್ಡದಲ್ಲಿ ಮತ್ತೆ ಗಣಿಗಾರಿಕೆ ಮಾಡಲಿಕ್ಕೆ ಹೊಂಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಅದು ಆಗಬಾರ್ದು. ಯಾವುದೇ ಕಾರಣಕ್ಕೂ ಕಪ್ಪತಗುಡ್ಡ ಕರ್ನಾಟಕದ ಆಸ್ತಿ, ಅದು ಮುಂದಿನ ತಲೆಮಾರಿನ ಆಸ್ತಿ. ಕಪ್ಪತಗುಡ್ಡದ ಒಂದು ಭವಿಷ್ಯ ಮಣ್ಣು ಕೂಡ ಅತ್ಯಂತ ಅಮೂಲ್ಯವಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕಪ್ಪತಗುಡ್ಡದಲ್ಲಿ ಯಾವುದೇ ತೆರನಾದ ಗಣಿಗಾರಿಕೆ ನಡಿಬಾರ್ದು ಅನ್ನುವಂಥದ್ದು ಸಮಸ್ತ 7 ಕೋಟಿ ಕನ್ನಡಿಗರ ಒಕ್ಕೂರಿನ ಧ್ವನಿ ಇದೆ. ಆ ಮೂಲಕವಾಗಿ ನಾವು ಇವತ್ತು ಸಾಂಕೇತಿಕವಾಗಿ ನಮ್ಮ ಪ್ರಾದೇಶಿಕ ಆಯುಕ್ತರಿಗೆ ಎಲ್ಲ ಭಕ್ತರ ಪರವಾಗಿ, ಕಪ್ಪತಗುಡ್ಡದ ಪರಿಸರ ಆಸಕ್ತರ ಪರವಾಗಿ, ಕರ್ನಾಟಕದ 7 ಕೋಟಿ ಕನ್ನಡಿಗರ ಪರವಾಗಿ ಇವತ್ತು ನಾವು ಪ್ರತಿಭಟನೆ ರೂಪದಲ್ಲಿ ಒಂದು ಮನವಿಯನ್ನು ಆಯುಕ್ತರಿಗೆ ಸಲ್ಲಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕಪ್ಪತಗುಡ್ಡದಲ್ಲಿ
ಗಣಿಗಾರಿಕೆ ನಡಿಬಾರ್ದು. ಈಗ ಯಾವುದೂ ಇಲ್ಲ, ಬಟ್ ಕಮಿಟಿ ಮಾಡುವ ಅಗತ್ಯ ಏನಿತ್ತು, ಕಮಿಟಿ ಮಾಡಿ ಕಮಿಟಿ ರಿಪೋರ್ಟ್ ಕೇಳುವ ಅಗತ್ಯ ಏನಿತ್ತು. ಈಗಾಗಲೇ ನಾವು 2009 ಮತ್ತು 2014, 2019 ಹೋರಾಟ ಮಾಡಿ ಕಪ್ಪತ್ತಗುಡ್ಡ ಕಾಪಾಡಿಕೊಂಡದ. 80,000 ಎಕರೆ ಇದೆ ಕಪ್ಪತ್ತಗುಡ್ಡ 80,000 ಎಕರೆ ಇದೆ. 80,000 ಎಕರೆ ಇರುವಂಥ ಕಪ್ಪತ್ತಗುಡ್ಡದ ಕಾರಣದಿಂದ ನಮ್ಮ ಗದಗ ಜಿಲ್ಲೆ ಶುದ್ಧ ಹವೆಯಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಆನಂತರ 15 ಜಿಲ್ಲೆಗಳಿಗೆ, ಉತ್ತರ ಕರ್ನಾಟಕದ 15 ಜಿಲ್ಲೆಗಳಿಗೆ ಮಳೆ ಬೆಳೆ ತರುವಂಥದ್ದು ಮಾತೃ ಸ್ವರೂಪದಲ್ಲಿರುವಂಥದ್ದು ನಮ್ಮ ಕಪ್ಪತ್ತಗುಡ್ಡ. ಹಾಗಾಗಿ ಮತ್ತೆ ಅಲ್ಲಿ ಗಣಿಗಾರಿಕೆ ಆರಂಭ ಆಗ್ತಾವೆ ಅನ್ನುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ನಮಗೆ. ಹಾಗಾಗಿ ನಾವು ಇವತ್ತು ಎಲ್ಲ ನಮ್ಮ ಭಕ್ತರ ಜೊತೆಗೆ ಸಂಘಟನಾತ್ಮಕವಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಮತ್ತು ಕಪ್ಪತ್ತಗುಡ್ಡ ಕಾಪಾಡಿಕೊಳ್ಳಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾವುದೇ ಕಾರಣಕ್ಕೂ ಕಪ್ಪತ್ತಗುಡ್ಡದಲ್ಲಿ ಮೈನಿಂಗು ನಡಿಬಾರ್ದು, ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆ ಆರಂಭ ಆಗಬಾರ್ದು. ಏನು ವಿಶೇಷತೆ ಇದೆ ಕಪ್ಪತ್ತಗುಡ್ಡದಲ್ಲಿ? ಯಾವ್ಯಾವ ಆಯುರ್ವೇದಿಕ್ ಬೆಳೆಗಳಿದೆ ಅಂತ? ಕಪ್ಪತ್ತಗುಡ್ಡದ ಮಣ್ಣು ಬಹಳ ವಿಶೇಷ ಇದೆ. ಕಪ್ಪತ್ತಗುಡ್ಡದ ಸಸ್ಯ ವೈವಿಧ್ಯತೆ ಬಹಳ ವಿಶೇಷ ಇದೆ. ಮಣ್ಣು ಅಂದರೆ ಅದು ಮಣ್ಣಲ್ಲ, ಅದು ಬಂಗಾರ. ಬ್ರಿಟಿಷರು 1882ನೇ ಇಸ್ವಿಗನ ಕಪ್ಪತ್ತಗುಡ್ಡದಲ್ಲಿ ಬಂಗಾರದ ಅಂಥೇಳಿ ಅಸೆಸ್ಮೆಂಟ್ ಮಾಡಿ ಗೆಜೆಟ್ನಲ್ಲಿ ಪ್ರಕಟ ಮಾಡಿಟ್ಟು ಹೋಗಿದ್ದಾರೆ. ಅದನ್ನು ಇವತ್ತಿನ ಬಂಡವಾಳಶಾಹಿಗಳು ಹುಡುಕಿ ತೆಗೆದು ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಬೇಕು ಅನ್ನುವಂಥ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ. ದುರ್ದೈವದ ಸಂಗತಿ ಏನಂದ್ರೆ ಆ ಚಿನ್ನದ ಗಣಿಗಾರಿಕೆ ಮಾಡೋರು ಭೂಮಿಯ ಕಪ್ಪತ್ತಗುಡ್ಡದ ಗರ್ಭದಲ್ಲಿ 50 ಫೂಟ್ ಬೋರ್ ಕೊರೆದು ಸೋಡಿಯಂ ಸೈನೈಡ್ ಅನ್ನುವಂಥ ಡೆಡ್ಲಿ ಪಾಯ್ಸನ್ ಹಾಕ್ತಾ ಇದ್ದಾರೆ. ಸೋಡಿಯಂ ಸೈನೈಡ್ ಅಂದ್ರೆ ಸುಮ್ಮನೆ ಚರ್ಮಕ್ಕೆ ಮುಟ್ಟಿದ್ರೆ ಸಾಕು ಮನುಷ್ಯ ಸತ್ತು ಹೋಗ್ತಾನೆ. ಅಂಥದ್ದನ್ನು ಕಪ್ಪತ್ತಗುಡ್ಡದ ಗರ್ಭದಲ್ಲಿ ಹಾಕಿದರೆ ಜನ, ಜಂಗಲ್, ಜಾನುವಾರು, ಜಲ ಎಲ್ಲವೂ ವಿಷಮಯವಾಗತ್ತೆ. ದುರ್ದೈವದ ಸಂಗತಿ ಏನಂದ್ರೆ ಆ ವೇಸ್ಟು ಅದು ಹೋಗಿ ಮುಂದೆ ತುಂಗಭದ್ರಾ ನದಿಗೆ ಸೇರ್ತದೆ. ತುಂಗಭದ್ರಾ ನದಿಗೆ ಸೇರಿದ್ರೆ ಅಲ್ಲಿ ಲಕ್ಷಾಂತರ ಜನಗಳ ಜೀವಹರಣ ಆಗುತ್ತೆ. ಹಾಗಾಗಿ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆಯೂ ಸೇರಿದಂಗೆ ಯಾವುದೇ ರೀತಿಯ ಗಣಿಗಾರಿಕೆ ಆಗಬಾರ್ದು, ಗಣಿಗಾರಿಕೆ ನಡಿಬಾರ್ದು, ಗಣಿಗಾರಿಕೆಗೆ ಸರ್ಕಾರಗಳು ಆಸ್ಪದ ಕೊಡಬಾರ್ದು ಅಂತ ನಾನು ಈ ಮೂಲಕವಾಗಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ? ಸಿದ್ದರಾಮಯ್ಯ ಸರ್ಕಾರ ಈಗ ಕೊಡ್ತಾ ಇದೆಯಾ ಇದಕ್ಕೆ ಗಣಿಗಾರಿಕೆ ಅನುಮತಿ? ಈಗ ಮುಂದೂಡಿದ್ದಾರೆ. ಮೊನ್ನೆ 28 ಪ್ರಸ್ತಾವನೆಗಳು ವನ್ಯಜೀವಿ ಮಂಡಳಿಯ ಮುಂದೆ, ಕರ್ನಾಟಕ ಸರ್ಕಾರದಲ್ಲಿ ಒಂದು ವನ್ಯಜೀವಿ ಮಂಡಳಿ ಇದೆ, ಅದಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷರಿದ್ದಾರೆ. ಆ ವನ್ಯಜೀವಿ ಮಂಡಳಿ ಮುಂದೆ 24 ಮಂದಿ 28 ಪ್ರಸ್ತಾವನೆಗಳು ಬಂದಿದ್ದು ಮತ್ತು ಕಪ್ಪತ್ತಗುಡ್ಡದಲ್ಲಿ ನಾವು ಗಣಿಗಾರಿಕೆ ಕೊಡ್ರಿ ಅಂಥೇಳಿ. ಆದರೆ ಸರ್ಕಾರಗಳು ಅವುಗಳನ್ನು ತಿರಸ್ಕಾರ ಮಾಡಬೇಕಾಗಿತ್ತು, ದೂರ ಸರಿಸಬೇಕಾಗಿತ್ತು. ಆದರೆ ಈಗ ಮುಂದೂಡಿದ್ದಾರೆ ಅಂದರೆ ಇವತ್ತಿಲ್ಲ ನಾಳೆ ಇವರು ಪರ್ಮಿಷನ್ನು ಕೊಡ್ಬೋದಲ್ಲ ಅನ್ನುವಂಥ ಸಂಶಯ ನಮಗಿದೆ. ಆ ಸಂಶಯವನ್ನು ಸರ್ಕಾರಗಳು ನಿವಾರಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಪ್ಪತ್ತಗುಡ್ಡದಲ್ಲಿ ಮೈನಿಂಗ್ ನಡಿಲಿಕ್ಕೆ ನಾವು ಬಿಡೋದಿಲ್ಲ, ಮೈನಿಂಗ್ ನಡಿಬಾರ್ದು ಅನ್ನುವಂಥದ್ದು. ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಮಠಾಧೀಶರ ಒಂದು ಬೆಂಬಲ ಇದೆ. ನಮ್ಮ ಮಠಾಧೀಶರು, ನಮ್ಮ ಭಕ್ತರು, ಕಪ್ಪತ್ತಗುಡ್ಡದ ಪರಿಸರ ಆಸಕ್ತರು ಎಲ್ಲರೂ ಸೇರಿಕೊಂಡು ನಾವು ಕಪ್ಪತ್ತಗುಡ್ಡವನ್ನು ಉಳಿಸಿಕೊಳ್ಳಿಕ್ಕೆ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಶಿವಕುಮಾರ ಸ್ವಾಮೀಜಿಯವರು. ನನ್ನ ಹೆಸರು ಶಿವಕುಮಾರ ಸ್ವಾಮಿಗಳು, ಕಪ್ಪತ್ತಗುಡ್ಡ ನಂದಿವೇರಿ ಸಂಸ್ಥಾನ ಮಠ, ಡೋಣಿ, ಗದಗ. ಗದಗ ಜಿಲ್ಲೆಯ ವಿವಿಧ ಮಠಾಧೀಶರು ಕನ್ನಡ ಹೋರಾಟಗಾರರ ಒತ್ತಡಕ್ಕೆ ಮಣಿದ ಸರ್ಕಾರ ಕಪ್ಪತ್ತಗುಡ್ಡದ ಕೆಲವೇ ಭಾಗವನ್ನು ಜೀವ ವೈವಿಧ್ಯತಾ ತಾಣವೆಂದು ಘೋಷಿಸಿ ಮುಜುಗರದಿಂದ ಪಾರಾಗಲು ಮೂಗಿಗೆ ತುಪ್ಪ ಸವರುವ ಕಾರ್ಯ ಮಾಡಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುಮ್ಮನೆ ಇದ್ದ ಸರ್ಕಾರ ಮತ್ತೆ ಹಳೆ ಚಾಳಿಯನ್ನ ಮುಂದುವರೆಸಿದ್ದು ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆ ನಡೆಸಲು ರತ್ನ ಗಂಬಳಿ ಹಾಸ್ತಾ ಇರೋದು ದೊಡ್ಡ ದುರಂತವಾಗಿದೆ. ಕಪ್ಪತ್ತಗುಡ್ಡದ ರಕ್ಷಣೆಗೆ ಜಾಗೃತ ಸಮಾಜ ಟೊಂಕ ಕಟ್ಟಿ ನಿಂತಿದೆ. ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ಕೊಡಬಾರದು ಎಂದು ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज,
अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕೋಡಿಹಳ್ಳಿ ಗ್ರಾಮದಲ್ಲಿ 221ನೆಯ ಶ್ರೀ ಬೀರೇಶ್ವರ ಬ್ಯಾಂಕ್ ಶಾಖೆಯನ್ನ ಮಹಾಂತ ಪ್ರಭು ಸ್ವಾಮೀಜಿ ಉದ್ಘಾಟಿಸಿದ್ರು. ಮಾಜಿ ಸಚಿವೆ ಹಾಗೂ ನಿಪ್ಪಾಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕಿ ಶ್ರೀಮತಿ ಶಶಿಕಲಾ ಜೊಲ್ಲೆಯವರ 55ನೇ ಹುಟ್ಟುಹಬ್ಬದ ನಿಮಿತ್ತ ರಾಯಬಾಗ್ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ಶ್ರೀ ಬೀರೇಶ್ವರ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಇದರ 221ನೇ ಶಾಖೆಯ ಶೇಗುನಸಿ ವಿರಕ್ತ ಮಠದ ಶ್ರೀ ಶಂಕರ ಮಹಾಸ್ವಾಮೀಜಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು. ವೇದಿಕೆಯ ಕಾರ್ಯಕ್ರಮವನ್ನು ಡಾಕ್ಟರ್ ಮಹಾಂತ ಪ್ರಭು ಸ್ವಾಮೀಜಿ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳು ಹಾಗೂ ಕೋಳಿಗುಡ್ಡದ ವೇದಮೂರ್ತಿ ಶ್ರೀ ಬಸಯ್ಯ ರಾಜಯ್ಯ ಹಿರೇಮಠ್ ಸಾನ್ನಿಧ್ಯವನ್ನ ವಹಿಸಿಕೊಂಡ್ರು. ಸಂಸ್ಥೆಯ ವ್ಯವಸ್ಥಾಪಕ ಬಹದ್ದೂರ್ ಗುರವ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸರ್ಕಾರ ಒಟ್ಟು 98 ಹೊಸ ಶಾಖೆಗಳಿಗೆ ಒಂದು ಅನುಮತಿಯನ್ನ ನೀಡಿತು. ಈ 98 ಶಾಖೆಗಳ ಪೈಕಿ ಕರ್ನಾಟಕದಲ್ಲಿ 52, ಮಹಾರಾಷ್ಟ್ರದಲ್ಲಿ 35 ಮತ್ತು ಗೋವಾದಲ್ಲಿ 11 ಈ ರೀತಿಯಾಗಿ ಒಂದು ಶಾಖೆಗಳ ಅನುಮತಿಯನ್ನು ನೀಡಿದೆ. ಅವುಗಳ ಪೈಕಿ ಈಗ ಕರ್ನಾಟಕದಲ್ಲಿ ನೀಡಿರುವಂತಹ 52 ಶಾಖೆಗಳ ಪೈಕಿ 35 ಶಾಖೆಗಳು ಈಗಾಗಲೇ ಪ್ರಾರಂಭಗೊಂಡಿವೆ. ಇನ್ನೂ 18 ಶಾಖೆಗಳು ಶೀಘ್ರದಲ್ಲಿ ಪ್ರಾರಂಭವಾಗುತ್ತದೆ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಅನುಮತಿ ಪಡೆದಂತ 35 ಶಾಖೆಗಳ ಪೈಕಿ 25 ಶಾಖೆಗಳು ಈಗ ಕಾರ್ಯನಿರ್ವಹಿಸುತ್ತವೆ. ಇನ್ನೂ 10 ಶಾಖೆಗಳು ಪ್ರಾರಂಭವಾಗಬೇಕಾಗಿದೆ. ಗೋವಾದಲ್ಲಿ ಒಟ್ಟು ಪಡೆದಂತ ನಮ್ಮ ಈ 11 ಶಾಖೆಗಳ ಪೈಕಿ 4 ಶಾಖೆಗಳು ಈಗ ಪ್ರಾರಂಭಗೊಂಡಿದ್ದು ಇನ್ನು 7 ಶಾಖೆಗಳು ಶೀಘ್ರದಲ್ಲಿ ಪ್ರಾರಂಭವಾಗ್ತಾ ಇವೆ. ಇವುಗಳ ಪೈಕಿ ಇವತ್ತು ಈ ಕಾಳಿಗುಡ್ಡದಲ್ಲಿ ಒಂದು 221ನೇ ಶಾಖೆ ಮತ್ತು ನಮ್ಮ ರಾಯಚೂರದಲ್ಲಿ 220ನೇ ಶಾಖೆ, ರಾಯಚೂರದಲ್ಲಿ 220, ಕಾಳಿಗುಡ್ಡದಲ್ಲಿ ಎಷ್ಟು 221ನೇ ಶಾಖೆ ಇವತ್ತಿಲ್ಲಿ ಪ್ರಾರಂಭವಾಗ್ತಾ ಇದೆ ಅಂತ ಹೇಳಿ. ನಂತರ ಶ್ರೀಗುಣಶ್ರೀ ವಿರಕ್ತ ಮಠದ ಮಹಾಂತ ಪ್ರಭು ಸ್ವಾಮೀಜಿ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರು ಆದ ಅಣ್ಣಾಸಾಹೇಬ್ ಹಾಗೂ ಶಶಿಕಲಾ ಜೊಲ್ಲೆ ದಂಪತಿ ಗ್ರಾಮೀಣ ಭಾಗದ ಸಮಾಜಕ್ಕೆ ಒಂದು ಸಾಮಾಜಿಕ, ಆರ್ಥಿಕ ಹಾಗೂ ಉದ್ಯೋಗ ಭದ್ರತೆ ನೀಡುವುದರೊಂದಿಗೆ ಸಂಸ್ಥೆಯ ಯಶಸ್ಸು, ಶಿಸ್ತು, ಉತ್ತಮ ನಿರ್ವಹಣೆ ಮಾಡುವ ಮೂಲಕ ರಾಜ್ಯದಲ್ಲಿ ಇರುವ ಯಶಸ್ವಿ ಬ್ಯಾಂಕ್ಗಳಲ್ಲಿ ಮುಂಚೂಣಿಯಲ್ಲಿರುವ ಬ್ಯಾಂಕ್ ಎಂದರೆ ಅದು ಶ್ರೀ ಬೀರೇಶ್ವರ ಬ್ಯಾಂಕ್ ಎಂದು ಹೇಳುವ ಮೂಲಕ ಆಶೀರ್ವಚನವನ್ನ ನೀಡಿದ್ರು. ನೋಡಿದ್ರೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿಬಿಟ್ರು ಅಂದ್ರೆ ಅವರು ನೊಬೆಲ್ ಪಾರಿತೋಷಕವನ್ನು ತೆಗೆದುಕೊಳ್ಬಹುದು. ಯಾವಾಗ ತೆಗೆದುಕೊಳ್ತೀವಿ ಅಂದ್ರೆ ನಾವು ಅಟ್ಟೆ ಬೆಳೆದ್ರೆ ದೊಡ್ಡವರಾಗಂಗಿಲ್ಲ. ನಾವು ನಮ್ಮ ಸುತ್ತಲಿರುವಂತಹ ಎಲ್ಲ ವ್ಯಕ್ತಿಗಳನ್ನ ಸಮಾಜದ ಕಟ್ಟಕಡೆಯಲ್ಲಿ ಬದುಕ್ತಾ ಇರುವಂತಹ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಾಮಾಜಿಕ ಭದ್ರತೆ ಸಿಗಬೇಕು, ಆರ್ಥಿಕ ಭದ್ರತೆ ಸಿಗಬೇಕು, ಉದ್ಯೋಗ ಭದ್ರತೆ ಸಿಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಕೆಲವು ಸಹಕಾರ ಸಂಸ್ಥೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ. ಅಂತ ಒಂದು ಕೆಲವು ಸಹಕಾರ ಸಂಸ್ಥೆಗಳಲ್ಲಿ ಮುಂಚೂಣಿ ಒಳಗಿರುವಂತಹ ಸಂಸ್ಥೆ ಯಾವುದು ಅಂದ್ರೆ
ನಮ್ಮ ಬೀರೇಶ್ವರ ಬ್ಯಾಂಕ್ ಅನ್ನುವಂಥದ್ದನ್ನ ಹೇಳೋದಕ್ಕೆ ನಮ್ಗೆ ಬಹಳ ಖುಷಿ ಅನಿಸ್ತದೆ. ಅವರು ಬಹಳ ಸುಂದರವಾಗಿರುವಂತ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಸಂಜು ಬ್ಯಾಕುಡೆ, ಕೆಎಂಎಂ ಕನ್ನಡ, ರಾಯಬಾಗ್. 2 ವಾರಗಳ ಹಿಂದೆ ಕಾಸಲ್ ಲಾಕ್ ಲಕ್ಷ್ಮೀವಾಡ ಬಳಿ ಇರುವ ಕೊಡೆಗಳಲ್ಲಿ ಅನಾಮಿಕ ಮಹಿಳೆಯೊಬ್ಬಳು ಗಾಯಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಆ ಮಹಿಳೆ ರಾಮನಗರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವ ಅಂಬೇಡ್ಕರ್ ಭವನದ ಬಳಿ ವಾಸವಿದ್ದ ಶಾಹಿ ಶೇಖ್ ಎಂದು ತಿಳಿದು ಬಂದಿದೆ. 2 ದಿನಗಳ ಹಿಂದೆ ಕಾಸಲ್ ಲಾಕ್ ಲಕ್ಷ್ಮೀವಾಡದ ಬಳಿ ಇರುವ ಕೊಡಿಗಳಲ್ಲಿ ಅನಾಮಿಕ ಮಹಿಳೆಯನ್ನ ಗಾಯಗೊಂಡ ಸ್ಥಿತಿಯಲ್ಲಿ ಕಂಡು 108 ಆಂಬ್ಯುಲೆನ್ಸ್ನ ಮೂಲಕ ತಕ್ಷಣ ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಚಿಕಿತ್ಸೆಯ ಸಂದರ್ಭದಲ್ಲಿ ಆಕೆ ಮೃತಪಟ್ಟಳು. ಈ ಮಹಿಳೆ ಯಾರು, ಯಾವ ಊರಿನಳು ಅನ್ನೋದರ ಕುರಿತು ರಾಮನಗರ ಪೊಲೀಸ್ ಠಾಣೆ ತನಿಖೆಯನ್ನ ನಡೆಸ್ತಾ ಇತ್ತು. ಈ ಮಹಿಳೆ ರಾಮನಗರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವ ಅಂಬೇಡ್ಕರ್ ಭವನದ ಬಳಿ ವಾಸವಿದ್ದ ಶಾಹಿ ಜಹಾನ್ ಉಸ್ಮಾನ್ ಶೇಖ್ ಎಂದು ತಿಳಿದು ಬಂದಿದೆ. ಆಕೆಯ ಪತಿ ರಾಮನಗರ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು. ನಿವೃತ್ತಿಯ ನಂತರ ಅವರ ಮರಣವಾಯಿತಾದ್ದರಿಂದ ಆಕೆ ಒಬ್ಬಳೇ ವಾಸವಾಗಿದ್ಲು. ಆಕೆಗೆ 2 ಪುತ್ರರು ಮತ್ತು 2 ಪುತ್ರಿಯರು ಇದ್ದಾರೆ. ಒಬ್ಬ ಮಗ ಜೋಯ್ಡಾದಲ್ಲಿ BSNL ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಮತ್ತೊಬ್ಬ ಮಗ ಗೋವಾದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಒಬ್ಬ ಪುತ್ರಿ ಬೆಳಗಾವಿಯಲ್ಲಿದ್ದು, ಇನ್ನೊಬ್ಬ ಪುತ್ರಿ ಮುಂಡಗೋಡದಲ್ಲಿ ವಾಸವಾಗಿದ್ದಾಳೆ. ಕಳೆದ ತಿಂಗಳು ಮುಂಡಗೋಡದ ಪುತ್ರಿಯ ಮದುವೆಯ ನಂತರ ಈ ಮಹಿಳೆ ರಾಮನಗರದಲ್ಲಿ ವಾಸವಾಗೋಕೆ ಬಂದಳು. ಶನಿವಾರ ಕೊನೆ ಬಾರಿ ಆಕೆಯೊಂದಿಗೆ ಫೋನ್ ಮೂಲಕ ಅವರ ಪುತ್ರಿ ಮಾತನಾಡಿದ್ರು. ಮಹಿಳೆಯ ಕೊಲೆ ಚಿನ್ನಕ್ಕಾಗಿ ನಡೆದಿರಬಹುದು ಎಂಬ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಆಕೆಯ ಮಕ್ಕಳ ಪ್ರಕಾರ ಆಕೆಯ ಬಳಿ ಬಹಳ ಪ್ರಮಾಣದಲ್ಲಿ ಚಿನ್ನ ಇತ್ತು. ಆದರೆ ಈಗ ಮನೆಯಲ್ಲಿರುವುದು ಕೇವಲ 9 ಸರವನ್ನ ಹೊರತುಪಡಿಸಿ ಮತ್ತೇನೂ ಇಲ್ಲ ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ದಾಂಡೇಲಿಯ ಡಿವೈಎಸ್ಪಿ ಶಿವಾನಂದ ಮದರ್ಕೊಂಡಿ, ಸಿಪಿಐ ಚಂದ್ರಶೇಖರ್ ಹರಿಹರ ಮತ್ತು ರಾಮನಗರ ಕ್ರೈಮ್ PSI ಕೃಷ್ಣಕಾಂತ್ ಅವರು ಮಹಿಳೆಯ ವಾಸವಿದ್ದ ಮನೆಯನ್ನ ಪರಿಶೀಲನೆ ನಡೆಸಿದ್ದಾರೆ. ನಿಖಿಲ ಸುಕರ್, ಕೆಎಂಎಂ ಕನ್ನಡ, ರಾಮನಗರ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಹಾಗೂ ಅಥಣಿ ತಾಲೂಕಿನಲ್ಲಿ 2 ಬೃಹತ್ ಕಾಮಗಾರಿಗಳು ಪ್ರಾರಂಭವಾಗಿದ್ದು, ಕಾಮಗಾರಿ ಮಾತ್ರ ಪೂರ್ಣಗೊಳ್ಳುವಲ್ಲಿ ವಿಳಂಬ ಆಗ್ತಾ ಇದೆ ಎಂದು ರೈತ ಲಕ್ಷ್ಮಣ್ ಎಂಬ ರೈತ ಆರೋಪವನ್ನ ಮಾಡಿದ್ರು. ಅಮ್ಮಾಜೇಶ್ವರಿ ಏತ ನೀರಾವರಿ ಹಾಗೂ ಬಸವೇಶ್ವರ ಏತ ನೀರಾವರಿ ಎಂಬ 2 ಬೃಹತ್ ನೀರಾವರಿ ಕಾಮಗಾರಿಗಳನ್ನ ಒಂದೇ ಇಲಾಖೆ ಮಾಡ್ತಾ ಇದ್ರೂ ಕೂಡ ತಾರತಮ್ಯ ಯಾಕೆ? ಅಧಿಕಾರಿಗಳಿಗೆ ಹೊಸ ಕಾಮಗಾರಿ ವಿಷಯದಲ್ಲಿನ ಆಸಕ್ತಿ ಹಳೆಯ ಕಾಮಗಾರಿಯಲ್ಲೇಕೆ ಇಲ್ಲ? ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ಗಾದಿ ಮಾತು ಇಲ್ಲಿ ಗಡಿ ಭಾಗದ ರೈತರ ವಿಷಯದಲ್ಲಿ ದಿಟುವಾಯ್ತಾ? ಹಳೆಯ ಹಾಗೂ ಹೊಸ ನೀರಾವರಿ ಯೋಜನೆಯ ಮಧ್ಯ ಕಮಿಷನ್ ಭೂತ ಏನಾದರೂ ಅಂಟಿಕೊಂಡಿದ್ಯಾ ಅನ್ನೋದು ರೈತರ ಆರೋಪವಾಗಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕು ಹಾಗೂ ಅಥಣಿ ತಾಲೂಕಿನಲ್ಲಿ 2 ಬೃಹತ್ ಕಾಮಗಾರಿಗಳು ಆರಂಭವಾಗಿವೆ. ಕೇವಲ 6 ತಿಂಗಳ ಹಿಂದೆ ಭೂಮಿ ಪೂಜೆ ನೆರವೇರಿಸಿದ ಅಮ್ಮಾಜೇಶ್ವರಿ ಏತ ನೀರಾವರಿ ಈಗಾಗಲೇ 50% ಪೂರ್ಣಗೊಳ್ಳುತ್ತಿದೆ. ಆದರೆ 8 ವರ್ಷಗಳಿಂದ ಕುಂಟುತ್ತಾ ಸಾಗಿದ್ರು ಬಸವೇಶ್ವರ ಏತ ನೀರಾವರಿ ಇನ್ನು ಅರ್ಧಕ್ಕೆ ನಿಂತಿದೆ ಅಂದ್ರೆ ಏನಿದರ ಅರ್ಥ ಎಂದು ರೈತರ ಪ್ರಶ್ನೆಯಾಗಿದೆ. 2 ಕಾಮಗಾರಿಗಳನ್ನ ಕೈಗೆತ್ತಿಕೊಂಡ ಹಿಪ್ಪರಿಗೆ ಅಣೆಕಟ್ಟು ನೀರಾವರಿ ನಿಗಮ ಕಾರ್ಯಪಾಲಕ ಅಭಿಯಂತರರು ಬಸವೇಶ್ವರ ಏತ ನೀರಾವರಿ ಕಾಮಗಾರಿ ವಿಷಯದಲ್ಲಿ ಆಸಕ್ತಿ ತೋರ್ತಾ ಇಲ್ಲ. ಬಹುತೇಕ ಕಮಿಷನ್ ದುಡ್ಡು ಬಂದಿಲ್ಲ, ಅದಕ್ಕೆ ಕಾಮಗಾರಿ ಪೂರ್ಣಗೊಳ್ಳುವಲ್ಲಿ ವಿಳಂಬವಾಗ್ತಾ ಇದೆ. ನಿಮಗೆ ಕಮಿಷನ್ ಬೇಕಾದ್ರೆ ಹೇಳಿ, ಎಲ್ಲ ರೈತರು ಸೇರಿ ಮನೆ ಮನೆಗೆ ತೆರಳಿ ಪಟ್ಟಿ ಮಾಡಿ ಸಂಗ್ರಹಿಸಿ ಕೊಡ್ತೀವಿ ಎಂದು ರೈತ ಲಕ್ಷ್ಮಣ್ ಎಂಬ ರೈತ ಆರೋಪ ಮಾಡಿದ್ರು. ಕ್ಷೇತ್ರದ ಬಸವೇಶ್ವರ ಏತ ನೀರಾವರಿ ಐತಿ. ಇದು ಸುಮಾರು 9 ವರ್ಷದಿಂದ ಏನು ಆಮೆಗತಿ ಒಳಗೆ ಸಾಗತೈತಿ. ಮತ್ತು ಅದೇ ರೀತಿಯಾಗಿ ಈಗ ಇದೇ 2024ರಾಗ ಏನು ಅಮ್ಮಾಜೇಶ್ವರಿ ಏತ ನೀರಾವರಿ ಪೂಜೆ ಮಾಡಿ ಪ್ರಾರಂಭ ಮಾಡ್ಯಾರು. ಅದು ಬಹುತೇಕ ಇನ್ನು 25ರಾಗ ಮೋಸ್ಟ್ಲಿ ನೀರು ಹೋಗಿಸ್ತಾರತ್ತ ಅನಿಸ್ತೈತಿ. ಆದರೆ ಈಗ ರೀಸೆಂಟ್ಲಿ ಚಾಲು ಆದಂಥ ಕಾಮಗಾರಿಗಳು ಮುಗಿತಾ ಬಂದವು. ಆದರೆ ಇದು 9 ವರ್ಷದಿಂದ ಚಾಲು ಆದಂಥ ಕಾಮಗಾರಿ ಇದುವರೆಗೆ ಮುಗಿತಾ ಇಲ್ಲ. ಇದಕ್ಕೆ ಕಾರಣ ಏನ ಕಮಿಷನ್ದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೋ, ಮತ್ತೆ ಯಾವ ರೀತಿಯಿಂದ ಮಾಡ್ತಾ ಇದ್ದಾರೋ? ಇಲ್ಲಪ್ಪ, ನಿಮಗೆ ಕಮಿಷನ್ನೇ ಬೇಕಂತಂದ್ರೆ ನಾವು ಕಾಗವಾಡ ಮತಕ್ಷೇತ್ರದ ಏನು 23 ಹಳ್ಳಿಗಳಿಗೆ ಬಸವೇಶ್ವರ ಏತ ನೀರಾವರಿ ಹೋತೈತಲ್ಲ, ಎಲ್ಲ ನಾವು ಪ್ರತಿಯೊಂದು ಕುಟುಂಬದ ಮನೆಗೆ ತಿರುಗಾಡಿ, ನಾವ ರೈತರು ತಿರುಗಾಡಿ ನಿಮಗೆ ಚಂದ ಬೇಕಾಗಿತ್ತಂದ್ರೆ ಕಮಿಷನ್ ಗೋಳೆ ಮಾಡಿಸಿಂದ ನಾವು ನಿಮಗೆ ಕೊಡೋತಕ್ಕಂಥ ಕೆಲಸ ಮಾಡ್ತೀವಿ. ಅದೇನ್ರಿ ಅಂಥದ್ದು ಇತ್ತಂದ್ರೆ ನಮಗೆ ಬಹಿರಂಗವಾಗಿ ಹೇಳ್ರಿ, ಮತ್ತು ಹೇಳ್ರಿ ಅಂದ್ರೆ ನಾವು ಎಲ್ಲ ರೈತರು ಕೂಡಿಸಿಂದ ನಿಮ್ಗೆ ಚಂದ ಕಲೆಕ್ಟ್ ಮಾಡಿಸಿಂದ ನಿಮಗೆ ಕಮಿಷನ್ ರೂಪದೊಳಗೆ ಕೊಡ್ತೀವಿ. ಅವಾಗರಿ ನಮ್ಮ ಬಸವೇಶ್ವರ ಏತ ನೀರಾವರಿಯನ್ನು ಪೂರ್ಣ ಮಾಡಿ ಕೊಡ್ತೀರಿ ನೋಡುನು. ಏತ ನೀರಾವರಿ ಒಳಗೆ ಅವಾಗೂ ಹುಂಚಿಕಟ್ಟಿ ಅವರು ಇದ್ದರು, ಈಗ ಆದರೂ ಬಸವೇಶ್ವರ ಏತ ನೀರಾವರಿ ಒಳಗಾದ್ರೂ ಹುಂಚಿಕಟ್ಟಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರು. ಆದ್ರೆ ಅಲ್ಲಿ ಮೋಸ್ಟ್ಲಿ ಇವ್ರು ಬಸವೇಶ್ವರ ಏತ ನೀರಾವರಿ ಶಾಂಕ್ಷನ್ ಆಗೋ ಸಂದರ್ಭದಾಗ ಇವ್ರು ಹುಂಚಿಕಟ್ಟಿ ಇರ್ಲಿಕ್ಕಿಲ್ಲ ಅಂತೇಳಿ ನಮಗೆ ಕೇಳಿ ಬಂದೈತಿ.
ಆದ್ದರಿಂದ ಇಲ್ಲಿ ಬಸವೇಶ್ವರ ಯಾತ್ ನೀರಾವರಿ ಒಳಗೆ ಇವ್ರಿಗೆ ಕಮಿಷನ್ ಸಿಗಲಾರದ ಕಾರಣಕ್ಕಾಗಿ ಇವ್ರು ಏನಾದರೂ ವಿಳಂಬ ಮಾಡತ್ತಾರಂತೇಳಿ ನಮ್ಗೆ ರೈತರಿಗೆಲ್ಲರಿಗೆ ಸಂಶಯ ಬಂದ ಕಾರಣದಿಂದ ನಾವು ಇವತ್ತು ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯಾಕಂತಂದ್ರೆ ನಮಗೆ ನಮ್ಮದು ಡ್ರಾ ಏರಿಯಾ ಇರೋದ್ರಿಂದ ನಮಗೆ ನೀರಿಂದ ತುಂಬ ಕೊರತೆ ಐತಿ. ಇನ್ನು ಒಂದು ತಿಂಗಳು ಆದ್ರೆ ನಮಗೆ ಕುಡಿಲಾಕ ನೀರು ಸಿಗಂಗಿಲ್ಲ. ಯಾವ ಶಾಸಕರಾಗಲಿ ಸಚಿವರಾಗಲಿ ಸ್ಥಳೀಯ ಯಾವ ಲೀಡರ್ಗಳಾಗಲಿ ನಮಗೆ ಯಾರೋ ಕುಡಿಲಾಕ ನೀರು ನಿಮಗೆ ಬೇಕನಪ್ಪ ಅಂತಂದು ಯಾರು ಬಂದು ನೋಡಂಗಿಲ್ಲ ಈ ಕಡೆ. ಆದ್ದರಿಂದ ನಮಗೆ ನಮ್ಮ ರೈತರ ಒಂದು ಜೀವನಾಡಿ ಐತಿ ಯಾವುದಪ್ಪ ಬಸವೇಶ್ವರ ಯಾತ್ ನೀರಾವರಿ. ಆದ್ದರಿಂದ ನಾವು ನಿಮಗೆ ಕಮಿಷನ್ ಬೇಕಾಗಿತ್ತಂದ್ರೆ ಗೊಳೆ ಮಾಡಿ ಕೊಡ್ತೀವಿ. ಆದ್ದರಿಂದ ಬೇಗನೆ ಅದನ್ನು ಏನೈತೆ ಅನ್ನೋದು ನಮಗೆ 2 ದಿನದಾಗ ಹೇಳ್ರಿ. ಹೇಳಿಲ್ಲ ಅಂದ್ರೆ ನಾವು ರೈತರೆಲ್ಲ ಕುಡ್ಕೊಂಡು ಬಂದಕ್ಷಿಂದ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ಬೇಕಾಕೈತಿ ಅಂತೇಳಿ ನಾ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂತೋಷ್ ವಳಕಂಬಿ, KMM ಕನ್ನಡ ತನಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡಲು ಹೋದಾಗ ವ್ಯಕ್ತಿಯೋರ್ವ ಅನುಮಾನಾಸ್ಪದವಾಗಿ ಮೃತಪಟ್ಟ ಘಟನೆ ಬೆಳಗಾವಿ ತಾಲೂಕಿನ ಹಿಂಡಲಗಾದ ಸುಳಗ ಗ್ರಾಮದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡಲು ಹೋದಾಗ ವ್ಯಕ್ತಿಯೋರ್ವ ಅನುಮಾನಾಸ್ಪದವಾಗಿ ಮೃತಪಟ್ಟ ಘಟನೆ ಬೆಳಗಾವಿ ತಾಲೂಕಿನ ಹಿಂಡಲಗಾದ ಸುಳಗ ಗ್ರಾಮದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಮೃತಪಟ್ಟ ವ್ಯಕ್ತಿಯನ್ನ ಇಲ್ಲಿನ ಬೆಳಗಾವಿ ನಗರದ ಶಹಾಪುರದ ಬಸೀರ್ ಚಿಕ್ಕೋಡಿ ಎಂದು ಗುರುತಿಸಲಾಗಿದೆ. ಸಾರಿಗೆಯ ಬಸ್ ಚಾಲಕನಾಗಿದ್ದ ಬಸೀರ್ ಚಿಕ್ಕೋಡಿ ತನ್ನ ಸ್ನೇಹಿತರೊಂದಿಗೆ ಸೇರಿ ಹಿಂಡಲಗಾದ ಸುಳಗಾದಲ್ಲಿ ಪಾರ್ಟಿ ಮಾಡಲು ಹೋಗಿದ್ದ. ಈ ಸಂದರ್ಭದಲ್ಲಿ ಬಸೀರ್ ಮೃತಪಟ್ಟಿದ್ದಾನೆ. ಆತನ ಶವವನ್ನ ಬಸೀರ್ ಗೆಳೆಯರು ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಬಂದಿದ್ದಾರೆ. ಇದೊಂದು ಸಹಜ ಸಾವಲ್ಲ, ಕೊಲೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ರಾಯಬಾಗ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಂಗಳವಾರ ನಂದಕುರಳಿ ಗ್ರಾಮ ಹದ್ದಿ ಜಮೀನಿನಲ್ಲಿ ಸುಮಾರು 7.82 ಲಕ್ಷ ಮೊತ್ತದ ಗಾಂಜಾವನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ. ರಾಯಬಾಗ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಂಗಳವಾರ ನಂದಿಕುರಳಿ ಗ್ರಾಮ ಹದ್ದಿ ಜಮೀನಿನಲ್ಲಿ ಸುಮಾರು 7.82 ಲಕ್ಷ ಮೊತ್ತದ ಗಾಂಜಾವನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಂಗಳವಾರ ಬೆಳಗ್ಗೆ ತಾಲೂಕಿನ ನಂದಿಕುರಳಿ ಗ್ರಾಮ ಹದ್ದಿ ಜಮೀನಿನ ರಾಯಪ್ಪ ಸತ್ಯಪ್ಪ ತೋಳೆ ಕಂಚಕರವಾಡಿ ಈತ ತನ್ನ ಪಾಲಿನಿಂದ ಮಾಡಿದ ಜಮೀನಿನಲ್ಲಿ ಕಬ್ಬಿನ ಬೆಳೆಯಲ್ಲಿ ಅನಧಿಕೃತವಾಗಿ ಗಾಂಜಾಗೆ ಹೋಲುವ ಮಾದಕ ಪದಾರ್ಥದ ಗಿಡಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಬೆಳೆಸಿರುವ ಮಾಲನ್ನು ವಶಪಡಿಸಿಕೊಂಡಿದ್ದಾರೆ.
ಬೆಳಗಾವಿಯ ಮಾನ್ಯ ಹೆಚ್ಚುವರಿ ಎಸ್ಪಿ ಸಾಹೇಬ್ರು ಬೆಳಗಾವಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಮಾನ್ಯ ಡಿಎಸ್ಪಿ ಸಾಹೇಬ್ರ ನೇತೃತ್ವದಲ್ಲಿ ರಾಯಬಾಗ್ ಪೊಲೀಸ್ ಠಾಣೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರು ಕೂಡಿ ಕಾರ್ಯಾಚರಣೆ ಮಾಡಿ ಆರೋಪಿತನ ತಾಬಾದಿಂದ ಒಣ ಗಾಂಜಾ ಮಾಲನ್ನ ವಶಪಡಿಸಿಕೊಂಡು ಕಂಚಕರವಾಡಿಯ ಆರೋಪಿ ರಾಯಪ್ಪ ಸತ್ಯಪ್ಪ ತೋಳಿ ಈತನಿಗೆ ದಸ್ತಗಿರಿ ಮಾಡಿ ಬಂಧಿಸಿದ್ದಾರೆ. ಈ ಪ್ರಕರಣದ ತನಿಖಾಧಿಕಾರಿಗಳನ್ನ ಮತ್ತು ತನಿಖಾ ತಂಡವನ್ನ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಭೀಮಾಶಂಕರ್ ಗುಳೇದ್ ಐಪಿಎಸ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಆರ್ಬಿ ಬಸರಗಿ ಮತ್ತು ಶ್ರುತಿ ಹಾಗೂ ಅಥಣಿಯ ಉಪವಿಭಾಗ ಡಿಎಸ್ಪಿ ಪ್ರಶಾಂತ ಮುನ್ನೊಳ್ಳಿಯವರನ್ನ ಪ್ರಶಂಸಿಸುತ್ತಾರೆ. ಸಂಜೀವ್ ಬ್ಯಾಕುಡೆ, ಕೆಎಂಎಂ ಕನ್ನಡ, ರಾಯಬಾಗ್. ಮರಕ್ಕೆ ಡಿಕ್ಕಿಯಾಗಿ ಕ್ರೂಸರ್ ಪಲ್ಟಿಯಾಗಿ ಓರ್ವ ವೃದ್ಧ ಸಾವನ್ನಪ್ಪಿದ್ದು 17 ಜನರಿಗೆ ಗಾಯವಾಗಿರುವ ಘಟನೆ ಮುನವಳ್ಳಿ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಹೊರವಲಯದಲ್ಲಿ ಭೀಕರ ಅಪಘಾತ ನಡೆದಿದೆ. ಕೂಲಿ ಕೆಲಸಕ್ಕೆ ತೆರಳಿ ವಾಪಸ್ಸಾಗುವ ವೇಳೆ ಅವಘಡ ಸಂಭವಿಸಿದೆ. ರಾಮದುರ್ಗ ತಾಲೂಕಿನ ಚುಂಚನೂರು ಗ್ರಾಮದಿಂದ ಕೂಲಿ ಕೆಲಸಕ್ಕೆ 18 ಜನ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹೆಬ್ಬಳ್ಳಿ ಗ್ರಾಮಕ್ಕೆ ಕೂಲಿ ಕೆಲಸಕ್ಕೆ ತೆರಳಿದ್ರು. ಕೂಲಿ ಕೆಲಸ ಮುಗಿಸಿ ಸ್ವಗ್ರಾಮಕ್ಕೆ ವಾಪಸ್ಸಾಗುವಾಗ ದುರಂತ ಸಂಭವಿಸಿದೆ. ಬ್ರೇಕ್ ಫೇಲ್ ಆಗಿ ಮರಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು, ಕೆಂಚಪ್ಪ ಲಕ್ಷ್ಮಣ್ ಈರಣ್ಣವರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 17 ಗಾಯಾಳುಗಳ ಪೈಕಿ 3 ಸ್ಥಿತಿ ಚಿಂತಾಜನಕವಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸ್ಥಳಕ್ಕೆ ಸವದತ್ತಿ ಪೊಲೀಸ್ ಠಾಣಾ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ತಮಿಳುನಾಡಿನಲ್ಲಿ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ. ಕೋರ್ಟ್ ಆವರಣದಲ್ಲಿ ವಕೀಲರಿಗೆ ಭದ್ರತೆ ಒದಗಿಸುವಂತೆ ಪ್ರತಿಭಟನೆ. ಬೆಳಗಾವಿ ಬಾರ್ ಅಸೋಸಿಯೇಷನ್ನಿಂದ ಆಗ್ರಹ. ರೈತರು ಬೆಳೆದ ಭತ್ತಕ್ಕೆ 3,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಜೊತೆಗೆ ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ರೈತರ ಆಗ್ರಹ. ಗುರುವಾರ ಪ್ರತಿಭಟನೆ ನಡೆಸಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡಲು ಹೋಗಿದ್ದ ವ್ಯಕ್ತಿ ಅನುಮಾನಾಸ್ಪದವಾಗಿ ಮೃತಪಟ್ಟ ಘಟನೆ ಹಿಂಡಲ್ಗಾದ ಸುಳಗ ಗ್ರಾಮದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.